ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ ಎಂಬ ಗಾದೆಯ ಒಳ ಅರ್ಥವನ್ನು ನಿಮಗೆ ತಿಳಿಸುತ್ತೇನೆ. ಹೊಟ್ಟೆಗೆ ಹಿಟ್ಟಿಲ್ಲ ಎಂದರೂ ಜುಟ್ಟಿಗೆ ಮಲ್ಲಿಗೆ ಹೂ ಬೇಕೆ ಎನ್ನುವುದು ಗಾದೆ ಮಾತು. ತಿನ್ನುವ ಊಟಕ್ಕೆ ಕೂಡ ವ್ಯವಸ್ಥೆ ಇಲ್ಲದಂತಹ ಬಡತನವಿದ್ದು ಬರೀ ತೋರುವಿಕೆಗೆ ಆಡಂಬರ ಮಾಡುವ ಸಂದರ್ಭದಲ್ಲಿ ಈ ಗಾದೆಯನ್ನು ಬಳಸುತ್ತಾರೆ. 3 ಹೊತ್ತು ಚೆನ್ನಾಗಿ ತಿಂದು ಉಂಡು ಇರಬೇಕಾದ ಸಂಪತ್ತು ಇಲ್ಲವಾದರೂ ಕೂಡ ಬೇರೆಯವರು ತಮ್ಮ ಬಗ್ಗೆ ಕೀಳಾಗಿ ಕಾಣಬಾರದೆಂದು ಜುಟ್ಟಿಗೆ ಮಲ್ಲಿಗೆ ಹೂವನ್ನು ಖರೀದಿಸಿಕೊಳ್ಳುವುದು ಮೂರ್ಖತನ ಅಂತಲೇ ಹೇಳ್ಬೋದು. ತಮ್ಮ ಅಗತ್ಯಗಳನ್ನು ಮೊದಲು ಪೂರೈಸಿಕೊಂಡು ಆಮೇಲೆ ತನ್ನ ಬಗ್ಗೆ ಬೇರೆಯವರು ಏನಂತಾರೋ ಎನ್ನುವುದರ ಬಗ್ಗೆ ಯೋಚಿಸುವುದು ಒಳಿತು. ಬರೀ ಬೇರೆಯವ್ರಿಗೋಸ್ಕರನೇ ಶೋ ಆಫ್ ಮಾಡೋದಕ್ಕೋಸ್ಕರ ತಮ್ಮ ಹತ್ರ ಇಲ್ಲ ಅಂದ್ರೂ ಸಾಲ ಮಾಡಿ ಬೇರೆಯವರನ್ನು ಕಣ್ಣು ತಂಪನ್ನು ಮಾಡೋದಕ್ಕೋಸ್ಕರ ಸಂಪತ್ತನ್ನು ಖರ್ಚು ಮಾಡ್ತಾರಲ್ವ, ಅಂಥವರನ್ನು ಉದ್ದೇಶಿಸಿ ಈ ಗಾದೆ ಮಾತನ್ನು ಬಳಸಬಹುದು. ಇದರಲ್ಲಿ ಸಮಾಜದ ಬಗ್ಗೆ ಚಿಂತಿಸುತ್ತಾ ಎಲ್ಲ ಕೆಲಸ ಕಾರ್ಯದಲ್ಲೂ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ನಮ್ಮ ಬದುಕು ಒಂದು ನಾಟಕವಾಗಿ ಉಳಿಯುತ್ತದೆ. ನಮ್ಮ ಆಸೆಯನ್ನು ಪೂರೈಸುವುದಕ್ಕಿಂತ ಹೆಚ್ಚಾಗಿ ಬೇರೆಯವ್ರಿಗೋಸ್ಕರನೇ ಬೇರೆಯವರನ್ನು ಖುಷಿಪಡಿಸೋದಕ್ಕೋಸ್ಕರ ಹಣವನ್ನು ವ್ಯಯಿಸುವುದು ತುಂಬಾ ಮೂರ್ಖತನ ಅಂತ ಹೇಳಬಹುದು. ಈ ರೀತಿಯ ಜನರನ್ನು ನೋಡಿಯೇ ಈ ಗಾದೆಯನ್ನು ಮಾಡಿರುವುದು. ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ. ಇದೇ ರೀತಿ ಆಸೆಗೆ ಇದ್ದಷ್ಟು ಕಾಲು ಚಾಚು ಎನ್ನುವುದು ಕೂಡ ಈ ಗಾದೆಗೆ ಅನ್ವಯಿಸುತ್ತದೆ. ನಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟರಲ್ಲಿ ಖುಷಿಯಾಗಿರೋದನ್ನು ಕಲಿಬೇಕು. ಅದು ಬಿಟ್ಟು ಬೇರೆ ಜನ ಏನಂತಾರೆ ಅಂತ ಅವರಿಗೆ ತೋರಿಸೋದಕ್ಕೋಸ್ಕರ ಸಾಲ ಮಾಡಿ ಶೂಲಕ್ಕೇರಿಸಿಕೊಳ್ಳಬಾರದು. ಫ್ರೆಂಡ್ಸ್, ನಿಮಗೆ ಈ ಗಾದೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.